ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 2022ರಲ್ಲಿ ನಡೆದಿತ್ತು ಬ್ಯಾಕ್ಲಾಗ್ ಹುದ್ದೆಗಳೊಂದು ನೇಮಕಾತಿ. ಅಂದರೆ ಹಿಂಬಾಕಿ ಹುದ್ದೆಗಳೇನಿದ್ವು, ಕುಶಲಕರ್ಮಿ, ಆಮೇಲೆ ಸಹಾಯಕ ಸಂಚಾರಿ ನಿರೀಕ್ಷಕ, ಆಮೇಲೆ ಕರ್ನಾಟಕ ಸಾರಿಗೆ ಪೇದೆ ಗಾರ್ಡು, ಇವೇನಿದ್ವು ಹಿಂಬಾಕಿ ಹುದ್ದೆಗಳು. ಆ ಒಂದು ಆಯ್ಕೆಯಾದ ಅಭ್ಯರ್ಥಿಗಳ ಒಂದು ಲಿಸ್ಟ್ ಕೂಡ ಹಚ್ಚಿದ್ದಾರೆ. ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅಂಥವ್ರು ಇಲ್ಲಿ ನೋಡ್ಕೋಬೋದು. ನೋಡಿ, ಹುದ್ದೆ ಬಂದು ಕುಶಲಕರ್ಮಿ ನೋಡ್ಬೋದು ನೀವು. ಇಲ್ಲಿ ನೋಡಿ, ಅವ್ರದ್ದು ಅಪ್ಲಿಕೇಶನ್ ನಂಬರ್ 20011073 ಕಲ್ಲಪ್ಪ ಅಂಥೇಳಿ ಇವರು ಆಯ್ಕೆ ಆಗಿದ್ದಾರೆ. ನೆಕ್ಸ್ಟ್ ನಾಗೇಶ್ ಅಂತೇಳಿ ಆಯ್ಕೆ ಆಗಿದ್ದಾರೆ. ನೋಡ್ಕೋಬೋದು. ನೆಕ್ಸ್ಟು ಕುಶಲಕರ್ಮಿ ಆಟೋ ಬಾಡಿ ಬಿಲ್ಡರು, ಕುಶಲಕರ್ಮಿ ಆಟೋ ಪೇಂಟರು. ನೋಡ್ಬೋದು ಸ್ನೇಹಿತರೆ, ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ, ನಿಮ್ದು ಯಾಕೆ ಸೆಲೆಕ್ಷನ್ ಆಗಲಿಲ್ಲ, ಅವ್ರದ್ದು ಯಾಕೆ ಆಯಿತು, ಡೀಟೇಲಾಗಿ ನೀವು ನೋಡ್ಕೋಬೋದು. ನೋಡಿಕೊಂಡು ಇದರದ್ದು ನಿಮ್ದು ಏನಾದರೂ ಅಬ್ಜೆಕ್ಷನ್ ಇದ್ದರೆ ಡೇಟ್ ಕೊಟ್ಟಿರ್ತಾರೆ, ಆ ಒಂದು ಡೇಟ್ ಒಳಗಡೆ ನೀವು ಹೋಗಿ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ. ಇದಕ್ಕೆ ನೀವು ನಿಮಗೊಂದು ಕ್ಲಿಯರಿಟಿ ತೊಗೊಳ್ಳೋಕ್ಕೆ ನಿಮಗೂ ಕೂಡ ಅವಕಾಶ ಕೊಟ್ಟಿರ್ತಾರೆ. ನೋಡಿ, ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರ ಎಲ್ಲ ನೋಡಿ ಸ್ನೇಹಿತರೆ. ನೋಡಿ, ಸಹಾಯಕ ಲೆಕ್ಕಿಗ, ನೋಡಿ ಸಹಾಯಕ ಸಂಚಾರಿ ನಿರೀಕ್ಷಕ, ನೋಡಿ ಸಾರಿಗೆ ಪೇದೆ ಗಾರ್ಡು. ನೋಡ್ಬೋದು ಸ್ನೇಹಿತರೆ. ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅಭ್ಯರ್ಥಿಯ ಹೆಸರು ಇದ್ದ ಮಾತ್ರಕ್ಕೆ ಅದು ನಿಗಮದಲ್ಲಿ ಹುದ್ದೆಯ ನೇಮಕಾತಿಗೆ ಯಾವುದೇ ಹಕ್ಕು ಅಥವಾ ಅಭಯವನ್ನು ಉಂಟು ಮಾಡುವುದಿಲ್ಲ. ಇದು ತಾತ್ಕಾಲಿಕ ಆಯ್ಕೆ ಪಟ್ಟಿಯಾಗಿದ್ದು, ಇದನ್ನು ಬದಲಾಯಿಸುವ ಹಕ್ಕನ್ನು ಆಯ್ಕೆ ಸಮಿತಿ ಹೊಂದಿರುತ್ತದೆ. ಅಭ್ಯರ್ಥಿ ಆಯ್ಕೆಯು ಅವರ ಮೂಲ ದಾಖಲಾತಿ ಹಾಗೂ ಪೂರ್ವಾಪರ ಚಾರಿತ್ರ್ಯದ ಪರಿಶೀಲನೆಗೆ ಒಳಪಟ್ಟಿರುತ್ತದೆ. ಕನ್ನಡ ಭಾಷೆಯನ್ನು SSLC ಅಥವಾ ಮೇಲ್ಪಟ್ಟ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡಿದ ಅಭ್ಯರ್ಥಿಗಳು ನಿಗಮವು ನಡೆಸುವ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಉತ್ತೀರ್ಣರಾಗತಕ್ಕದ್ದು. ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಹಿಂಪಡೆಯುವ ಮತ್ತು ಪರಿಷ್ಕರಿಸುವ ಹಕ್ಕನ್ನು ನಿಗಮದ ಆಯ್ಕೆ ಸಮಿತಿಯ ವಿವೇಚನೆಗೆ ಒಳಪಟ್ಟಿರುತ್ತದೆ. ನೋಡ್ಬೋದು ಸ್ನೇಹಿತರೆ. ಅದರಲ್ಲಿ ಇದು ಸ್ಥಳೀಯ ವೃಂದ ಇವರಿಗೆ ಕಟ್ ಆಫ್ ಮೆರಿಟ್ ಲಿಸ್ಟು ಈ ಥರ ಇದೆ. ಕಟ್ ಆಫು ಕುಶಲಕರ್ಮಿಯವರಿಗೆ 53.75, 48.79, ಆಟೋ ಬಾಡಿ ಬಿಲ್ಡರ್ಗೆ 38.96, 40.49, ಆಟೋ ಪೇಂಟ್ರಿಗೆ 39.51, 46.57, ತಾಂತ್ರಿಕ ಸಹಾಯಕರಿಗೆ 50.25, 40.59, 41.80, ಸಹಾಯಕ ಲೆಕ್ಕಿಗೆ 53.90, ಸಂಚಾರಿ ನಿರೀಕ್ಷಕ 67, 14, 66, 31, ಸಾರಿಗೆ ಪೇದೆ 54, 11, 43.25. ಅವ್ರ ಡೇಟ್ ಆಫ್ ಬರ್ತ್ ಕೂಡ ಕೊಟ್ಟಿದ್ದಾರೆ. ಆ ಡೇಟ್ ಆಫ್ ಬರ್ತ್ಗಿಂತಲೂ ನೀವು ಹಿಂದೆ ಜನಿಸಿರಬೇಕು. ಒಂದು ದಿನವೂ ವ್ಯತ್ಯಾಸ ಆದರೂ ಕೂಡ ಇಲ್ಲಿ ಆಯ್ಕೆಯಲ್ಲಿ ನಿಮ್ಮ ಹೆಸರು ಇರೋದಿಲ್ಲ. ನಿಮ್ಮದು ಏನಾದರೂ ಅದಕ್ಕಿಂತ ಹಿಂದೆ ಹೆಸರಿತ್ತು ಅಂದರೆ, ಬೈ ಚಾನ್ಸ್ ನಿಮ್ಮದು ಆಯ್ಕೆ ಆಗಿಲ್ಲ ಅಂದರೆ, ನೀವು ನಿಮ್ಮದೆಲ್ಲ ಡೀಟೇಲಾಗಿ ತೊಗೊಂಡು ನೀವು ಅಲ್ಲಿ ಆಫೀಸಲ್ಲಿ ಭೇಟಿ ಮಾಡಬೇಕು. ಆ ಒಂದು ನೋಡ್ಬೋದು ನೀವು ಇಲ್ಲಿ ಒಂದು ಪ್ರಕಟಣೆ ಇದೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ನೇಮಕಾತಿ ಜಾಹೀರಾತು ಸಂಖ್ಯೆ 1/2020 ಮತ್ತು ಸಂಖ್ಯೆ 2/2022 ದಿನಾಂಕ 17/8/2022 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವಿವಿಧ ಹಿಂಬಾಕಿ ಬ್ಯಾಕ್ಲಾಗ್ ಹುದ್ದೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ನಿಗಮದ ವೆಬ್ಸೈಟ್ ವಿಳಾಸ https ಇಲ್ಲೇನು ಕೊಟ್ಟಿದ್ದಾರೆ, ನಿಗಮದ ಒಂದು ವೆಬ್ಸೈಟ್ ಇದೆ. ನೀವು ಬೇಕಾದರೆ ಈ ಒಂದು ವೆಬ್ಸೈಟಿಗೆ ಭೇಟಿ ಮಾಡಿ ಡೌನ್ಲೋಡ್ ಕೂಡ ಮಾಡ್ಕೊಂಡು ನೋಡ್ಕೋಬೋದು. ಇದರಲ್ಲಿ ದಿನಾಂಕ 5/12/2024 ಪ್ರಕಟಿಸಲಾಗಿದೆ. ಸದರಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಸಂಬಂಧಿಸಿದಂತೆ ಆಕ್ಷೇಪಣೆಗಳೇನಾದರೂ ಇದ್ದರೆ, ನಾನು ಅವಾಗಲೇ ಹೇಳಿದೆ, ನಿಮ್ದು ಏನಾದರೂ ಅಬ್ಜೆಕ್ಷನ್ ಇದ್ದರೆ
ನೀವು ಹೋಗ್ಬೋದಂತ. ಏನಾದರೂ ಇದ್ದಲ್ಲಿ ದಿನಾಂಕ ನೋಡಿ ಇಲ್ಲಿ ಯಾವ ಡೇಟ್ ಒಳಗಡೆ ನೀವು ಹೋಗಬೇಕು ಅಲ್ಲಿಗೆ ಅಂತೇಳಿ ನೋಡಿ. ದಿನಾಂಕ 6/12/2024ರಿಂದ 14/12/2024 ಪೂರಕ ದಾಖಲಾತಿಗಳೊಂದಿಗೆ ನೇರವಾಗಿ ನಿಗಮದ ಕೇಂದ್ರ ಕಚೇರಿ ಅವಧಿಯಲ್ಲಿ ಖುದ್ದಾಗಿ ಅಥವಾ ಅಂಚೆ ಮೂಲಕ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ನಿಗದಿತ ದಿನಾಂಕದ ನಂತರ ಬರುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ವೇಳೆಯಲ್ಲಿ ನಿಗಮದ ಸಹಾಯವಾಣಿ ಸಂಖ್ಯೆ, ಒಂದು ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ, 6366374977 ಅನ್ನು ಸಂಪರ್ಕಿಸಬಹುದು. ವ್ಯವಸ್ಥಾಪಕ ನಿರ್ದೇಶಕರು. ನೋಡಿ ಸ್ನೇಹಿತರೆ, ನಿಮಗೇನಾದರೂ ಇದ್ರ ಬಗ್ಗೆ ಆಕ್ಷೇಪಣೆಗಳಿದ್ದರೆ ನೀವು ಇದಕ್ಕೆ ಕರೆ ಮಾಡಿ ಡೀಟೇಲಾಗಿ ತಿಳ್ಕೊಬೋದು. ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಡೈರೆಕ್ಟಾಗಿ ಹೋಗಿ ಅಬ್ಜೆಕ್ಷನ್ ಕೂಡ ಇದು ಮಾಡ್ಬೋದು, ಇಲ್ಲ ನೀವು ಪತ್ರದ ಮುಖಾಂತರ ಕೂಡ ಕಳಿಸ್ಬೋದು ಅಂತ ಹೇಳಿದ್ದಾರೆ. ಸೊ ಇದಾಗಿತ್ತು ಸ್ನೇಹಿತರೆ ಈ ಒಂದು ಮಾಹಿತಿ, ಇವತ್ತಿನ ಒಂದು ಮಾಹಿತಿ. ಸೊ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರು ಯಾರ್ಯಾರು ಅಪ್ಲಿಕೇಶನ್ ಹಾಕಿದಾರೋ ಸೊ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.